ನೋಡಿ, ಬಾಬಾ ಸಾಹೇಬ್ರಿಗೆ ಅವರ ಕೊನೆ ಇಲ್ಲ ಅನ್ನೋದಕ್ಕೆ ಈ ಘಟನೆಗಳೇ ಕಾರಣ. ನಿರಂತರವಾಗಿ ಜನ ಬರ್ತಾನೆ ಇದ್ದಾರೆ, ಇನ್ನೂ ಬರ್ತಾನೆ ಇದ್ದಾರೆ ದಾರಿಲಿ, ಇನ್ನೂ ಬರೋರಿದ್ದಾರೆ ದಾರಿಲಿ. ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಕ್ತಿಗೆ ಇದೊಂದು ಸಾಕ್ಷಿ ಅನ್ನೋಂಥ ಮಾತನ್ನ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಏಪ್ರಿಲ್ 14, 1891 ಮಧ್ಯಪ್ರದೇಶದ ಮೌ ಅನ್ನಂಥ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಹುಟ್ಟುತ್ತಾರೆ. ಈ ಇಡೀ ಜಗತ್ತಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಸಂವಿಧಾನವನ್ನ, ಇಡೀ ಜಗತ್ತಿನ ಎಲ್ಲ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಭಾರತಕ್ಕೆ ಅತ್ಯುತ್ತಮವಾಗಿರ್ತಕ್ಕಂಥ ಸಂವಿಧಾನವನ್ನ ಕೊಡ್ತಾರೆ. ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಅವರ ಫಲಾನುಭವಿ ಅನ್ನೋದನ್ನು ನಾವ್ಯಾರು ಮರೆಯಬಾರದು. ಎಲ್ಲರೂ ಕೂಡ ಅವರು ಕೊಟ್ಟಂತ ಸಂವಿಧಾನದ ಎಲ್ಲ ಜಾತಿಯ ಧರ್ಮದ ಜನರು ಅವರ ಮೀಸಲಾತಿಯ ಫಲಾನುಭವಿಗಳು ಅನ್ನೋದನ್ನ ನಾವು ಮರೆಯಬಾರದು. ಆದರೆ ಇವತ್ತೇನಾಗಿದೆ ಅಂತಂದ್ರೆ, ಅವರು ಕೇವಲ ಅಸ್ಪೃಶ್ಯ ನಾಯಕ ಅನ್ನೋದನ್ನ ಮಾತ್ರ ಬಿಂಬಿಸ್ತಾ ಇದ್ದಾರೆ. ಯಾಕೆಂದ್ರೆ ಭಾರತ ದೇಶದ ಜನರ ಮನಸ್ಥಿತಿ ಹಂಗಿದೆ. ಯಾರು ಕೂಡ ಬಾಬಾ ಸಾಹೇಬ್ರನ್ನ ಒಪ್ಕೊಳ್ಳೋಕೆ ತಯಾರಿಲ್ಲ, ಬರೀ ತೋರಿಕೆಗೆ ಒಪ್ಕೋತಾವ್ರೆ. ಅವರು ಬರೀ ಅಸ್ಪೃಶ್ಯ ನಾಯಕ ಅಂತ ಹೇಳಿ ಮಾತ್ರ ಬಿಂಬಿಸ್ತಾ ಇದ್ದಾರೆ. ಇದು ತಪ್ಪು, ಇದು ತಪ್ಪು. ಯಾಕೆಂದ್ರೆ ಮೀಸಲಾತಿ ಇವತ್ತು ಎಲ್ಲರಿಗೂ ಸಿಗ್ತಾ ಇದೆ. ಈ ಮೀಸಲಾತಿ ಎಲ್ಲ ಜಾತಿಯವರೆಗೂ ಸಿಗ್ತಾ ಇದೆ. ಏನಾಗಿದೆ ಅಂತಂದ್ರೆ, ಅಂಬೇಡ್ಕರ್ ಅವರ ಮೀಸಲಾತಿ ಬೇಕು, ಅಂಬೇಡ್ಕರ್ ಅವ್ರು ಬೇಡ. ನೇರವಾಗಿ ಹೇಳ್ಬಿಡ್ತೀನಿ, ನೇರವಾಗಿ ಹೇಳ್ತೀನಿ. ಇನ್ನು ಮುಂದೆ ಏನಿಲ್ಲ. ಇವರಿಗೆ ಅಸ್ಪೃಶ್ಯರಲ್ಲಿ 101 ಜಾತಿ ಇದೆ. ಅವರಿಗೆ ಎಲ್ಲರೂ ಕೂಡ ಮೀಸಲಾತಿ ಬೇಕು. ಅವರಿಗೆ ಬೇರೆ ಏನು ಬೇಡ, ಅಂಬೇಡ್ಕರ್ ಅವ್ರು ಬೇಡ, ಅಂಬೇಡ್ಕರ್ ಮೀಸಲಾತಿ ಬೇಕು ಅಷ್ಟೇ. ಅಂಬೇಡ್ಕರ್ ಯಾರು ಅಂತಂದ್ರೆ, ನಮಗೆ ಮೀಸಲಾತಿ ಕೊಟ್ಟವರು ಅವರು ಅಸ್ಪೃಶ್ಯರು ಅಂತಾರೆ. ಆದ್ರೆ ಪರಿಶಿಷ್ಟ ವರ್ಗದವ್ರಿಗೆ ಕೇಳಿದ್ರೆ ನಿಮ್ಗೆ ಯಾರು ಬೇಕಾ ಅಂತಂದ್ರೆ ಮೀಸಲಾತಿ ಬೇಕಷ್ಟೇ. ಅಂಬೇಡ್ಕರ್ ಮನೋಡ್ಕೋದು ನಮ್ಗೆ ವಾಲ್ಮೀಕಿ ಬೇಕು ಅಂತಾರೆ.